ನ್ಯೂಸ್ಗಾಗಿ ಸ್ವಾಗತ. ನಾನು ರಮ್ಯ ರಮೇಶ್. ಟಿಬಿ ಡ್ಯಾಂ ವಿಚಾರದಲ್ಲಿ ಮತ್ತೆ ಬೇಜವಾಬ್ದಾರಿತನಗಳನ್ನ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ಹಿಂಬಾಲಕರ ಬೇಜವಾಬ್ದಾರಿತನ, ಜಲಾಶಯದ ಕ್ರಸ್ಟ್ ಗೇಟ್ ಸೇತುವೆ ವಾಹನಗಳು ಓಡಾಟವನ್ನ ಮಾಡೋದಕ್ಕೆ ಶುರುವಾಗಿದ್ದಾವೆ. ಕಳೆದ 3 ದಿನಗಳಿಂದ ಸಾವಿರಾರು ವಾಹನಗಳ ಓಡಾಟ ನಡೀತಾ ಇದೆ. ಡ್ಯಾಂ ಗೇಟ್ ವೀಕ್ಷಣೆಗೆ ರಾಜಕಾರಣಿಗಳು ಬರ್ತಾ ಇದ್ದಾರೆ. ವಿಐಪಿಗಳ ಹಿಂದೆ ನೂರಾರು ವಾಹನಗಳು ಕೂಡ ಆಗಮನ ಆಗ್ತಾ ಇದೆ. ಜಲಾಶಯದ ಸೇತುವೆಗೆ ಅಭದ್ರತೆ, ಆತಂಕ ಸೃಷ್ಟಿಯಾಗಿದೆ. ನಿಷೇಧಾಜ್ಞೆ ಜಾರಿ ಇದ್ರೂ ಕೂಡ ರಾಜಕಾರಣಿಗಳು ಕೇರ್ ಮಾಡ್ತಾ ಇಲ್ಲ, ಅವರ ಹಿಂಬಾಲಕರು ಕೂಡ ಕೇರ್ ಮಾಡ್ತಾ ಇಲ್ಲ. ಆಂಧ್ರ, ಕರ್ನಾಟಕದ ಎಂಎಲ್ಎ, ಎಂಪಿಗಳು ಡ್ಯಾಂ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಇವರ ಹಿಂದೆ ವಾಹನಗಳ ಸಮೇತ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ವಾಹನಗಳ ಕಾಟದಿಂದ ಪೊಲೀಸರು ಕೂಡ ಒಂದ್ ಕಡೆ ಬೇಸತ್ತು ಹೋಗಿದ್ದಾರೆ. ಅಭದ್ರತೆ ಒಂದ್ ಕಡೆ ಕಾಡ್ತಾ ಇರುವಂತದ್ದು ಜಲಾಶಯದ ಸೇತುವೆಗೆ. ಟಿಬಿ ಡ್ಯಾಂನಲ್ಲಿ ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿದ್ದು ಕೂಡ ರಾಜಕಾರಣಿಗಳು ಈ ರೀತಿಯಾಗಿ ನಡ್ಕೊಳ್ತಾ ಇರೋದು ಒಂದ್ ಕಡೆ ಪೊಲೀಸರಿಗೂ ಕೂಡ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇರುವಂತದ್ದು. ಮೊದಲೇ ತೊಂದರೆಯನ್ನ ಅನುಭವಿಸ್ತಾ ಇದೆ ಟಿಬಿ ಡ್ಯಾಂ. ಈ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ ಅನ್ನುವಂಥದ್ದು. ಟಿಬಿ ಡ್ಯಾಂನಿಂದ ಹರಿತಲೇ ಇದೆ ಒಂದ್ ಕಡೆ ಜೀವಜಲ. ನಿನ್ನೆ ಸಂಜೆವರೆಗೂ ಒಟ್ಟು 20 ಟಿಎಂಸಿ ನೀರು ನದಿಗೆ ಬಿಡಲಾಗಿದೆ. ಇವತ್ತು ಸಂಜೆ ವೇಳೆಗೆ 10 ಟಿಎಂಸಿ ನೀರು ಹೊರಗಡೆ ಬಿಡಲಾಗುತ್ತೆ. ಈಗಾಗಲೇ ಡ್ಯಾಂನಲ್ಲಿ 8 ಅಡಿ ನೀರು ಕಡಿಮೆಯಾಗ್ಬಿಟ್ಟಿದೆ. ಒಂದ್ ಕಡೆ ರೈತರಲ್ಲೂ ಕೂಡ ಆತಂಕಗಳು ಕೂಡ ಮನೆ ಮಾಡಿರುವಂಥದ್ದು. ಈ ಬಾರಿಯಾದರೂ ಅತಿ ಹೆಚ್ಚು ಬೆಳೆಯನ್ನ ಬೆಳಿಬಹುದು, ಅಟ್ಲೀಸ್ಟ್ 2 ಬಾರಿ ಆದರೂ ನಾವು ಬೆಳೆಯನ್ನ ಬೆಳಿಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಂತಹ ರೈತರಿಗೆ ಒಂದು ಕಡೆ ಆತಂಕ ಸೃಷ್ಟಿಯಾಗ್ತಾ ಇರುವಂಥದ್ದು. ದಿನೇ ದಿನೇ ಡ್ಯಾಂನಲ್ಲಿ ನೀರು ಖಾಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಆತಂಕಗಳು ಕೂಡ ಮನೆ ಮಾಡ್ತಾ ಇರುವಂಥದ್ದು. ಬೆಳೆಯನ್ನು ಬೆಳೆಯುವುದಕ್ಕೂ ಆಗೋದಿಲ್ಲ. ಕಳೆದ ವರ್ಷ ಬೆಳೆಯನ್ನ ಕಳ್ಕೊಂಡಿದ್ರು ರೈತರು ಮಳೆ ಇಲ್ಲದೆ. ಮೊದಲ ಹಂತದಲ್ಲಿ 50 ಟಿಎಂಸಿ ನೀರು ಹೊರಗಡೆ ಬಿಡಲಾಗಿತ್ತು. ಆ ಬಳಿಕ ತಾತ್ಕಾಲಿಕ ಗೇಟ್ ಅಳವಡಿಸುವುದಕ್ಕೆ ಯತ್ನ ಕೂಡ ಆಗಿತ್ತು. ಇಂದು ಸಂಜೆ ವೇಳೆಗೆ 30 ಟಿಎಂಸಿ ನೀರು ಹರಿದು ಹೋಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಗೇಟ್ ರೆಡಿ ಮಾಡುವ ಕಾರ್ಯ ಕೂಡ ಆರಂಭ ಆಗಿದೆ. ತುಂಗಭದ್ರಾ ಡ್ಯಾಂನಿಂದ ಒಂದು ಕಡೆ ನೀರು ಬಿಡುಗಡೆ ಆಗ್ತಾ ಇರುವಂಥದ್ದು, ರಿಪೇರಿ ಮಾಡುವಂತಹ ಕೆಲಸಗಳು ಕೂಡ ಈಗಾಗಲೇ ಆರಂಭ ಆಗಿದೆ. ಇಲ್ಲಿಯವರೆಗೂ ಈಗಾಗಲೇ 50 ಟಿಎಂಸಿ ನೀರು ಕೂಡ ಖಾಲಿ ಆಗಿರುವಂಥದ್ದು. ಇವತ್ತು ಕೂಡ 10 ಟಿಎಂಸಿ ನೀರು ಹೊರಗಡೆ ಬಿಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ಡ್ಯಾಂನಲ್ಲಿ 8 ಅಡಿ ನೀರು ಕಡಿಮೆಯಾಗಿದೆ. ಒಂದು ಕಡೆ ಕೆಲಸ ಕಾರ್ಯಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಇನ್ನೂ 12 ಅಡಿ ನೀರು ಕಡಿಮೆ ಆಗಬೇಕಾಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಡ್ಯಾಮ್ನ ಸುರಕ್ಷತೆ ಮಾಡೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ಏನೆಲ್ಲ ಆಗಿದೆ, ಏನು ಸಮಸ್ಯೆ ಆಗಿದೆ ಅನ್ನೋದರ ಕುರಿತು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಕೂಡ ಕಲೆ ಹಾಕಲಿಕ್ಕಿದ್ದೇನೆ. ಆನಂತರ ಯಾವ ರೀತಿಯಾಗಿ ಅದನ್ನು ಸರಿಪಡಿಸುವಂತಹ ಕೆಲಸಗಳಾಗಬೇಕು, ಆ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಡಿದ್ದಾರೆ. ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಬಿಜೆಪಿ ನಿಯೋಗ ಕೂಡ ಭೇಟಿಯನ್ನ ಕೊಟ್ಟಿದೆ. ಸೊ ಒಂದು ಕಡೆ ಕೆಲಸಗಳು ಕೂಡ ಸಾಗ್ತಾ ಇದೆ. ಇದೀಗ ಕರ್ನಾಟಕ ಎಕ್ಸ್ಪ್ರೆಸ್ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದ್ದು ಕಲ್ಯಾಣ ಕರ್ನಾಟಕದ ಜನರಿಗೆ ಬರಸಿಡಿಲು ಬಡಿದಂತಾಗಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ಜಲಾಶಯಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದಿದ್ದಾರೆ. ಇಂದು ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೋಗಿದ್ದು ಬಂದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೋಗಿದ್ದು ಬಂದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ತುಂಗಭದ್ರಾ ಡ್ಯಾಮ್ಗೆ ಹೋಗ್ತಾ ಇದ್ದೀನಿ. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೋಗಿದ್ದು ಬಂದಿದ್ದಾರೆ. ನಾನು ಕೂಡ ಹೋಗ್ತಾ ಇದ್ದೀನಿ.
ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಡ್ಯಾಮ್ನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ತುಂಗಭದ್ರಾ ಡ್ಯಾಮ್ 3 ರಾಜ್ಯಕ್ಕೆ ಸೇರಿದ್ದು, ಹೀಗಾಗಿ ಎಲ್ಲ ಸೇರಿ ಚರ್ಚೆಯನ್ನ ಮಾಡಿದ್ದೇವೆ. ಚೈನ್ ಲಿಂಕ್ ಕಟ್ಟು ಬಗ್ಗೆ ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ಈಗಾಗಲೇ ಪತ್ರವನ್ನ ಬರೆದಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೆಲವು ವಿಚಾರ ಯಾಕೆ ಈ ರೀತಿ ಆಯಿತು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಅಂದರು. ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ನನಗಾಗಲೇ ಪತ್ರ ಕೂಡ ನಾನು ಬರೆದಿದ್ದೀನಿ. ಕೆಲವು ವಿಚಾರಗಳನ್ನ ಯಾಕೆ ಏನೇನಾಗಿದೆ ಅನ್ನೋದು ಕೆಲವೆಲ್ಲ ತಿಳಿಸಿದ್ದೀನಿ. ಮುಂದಕ್ಕೇನು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಒಂದು ದೊಡ್ಡ ಇದನ್ನು ಮಾಡಬೇಕು ಅಂತ ಅವ್ರಿಗೂ ಕೂಡ ತಿಳಿಸಿದ್ದೀನಿ. ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ತಾಂತ್ರಿಕ ಸಮಸ್ಯೆಯಿಂದಾಗಿ ಇಷ್ಟು ಅವಾಂತರ ಆಗಿದೆ ಅಂತ ಬಳ್ಳಾರಿ ಸಂಸದ ಇ ತುಕಾರಾಂ ಹೇಳಿದ್ದಾರೆ. ಇನ್ನು ರೈತರಿಗೆ ಯಾವುದೇ ತೊಂದರೆ ಆಗದಂತೆ ನಿರ್ವಹಿಸುತ್ತೇವೆ, ನಾವು ರೈತರ ಜೊತೆಗೆ ಇರ್ತೇವೆ ಅಂತ ಸಂಸದ ಇ ತುಕಾರಾಂ ಹೇಳಿದ್ದಾರೆ. 5-6 ದಿನದಲ್ಲಿ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿದ್ದೀವಿ. ಅದನ್ನು ಗೇಟ್ ಸರಿ ಮಾಡ್ತಕ್ಕಂಥದ್ದು ಮಾಡಿ ಈಗ ಏನು ನಮಗೆ 63ರಿಂದ 64 TMC ನೀರು ಅದರಲ್ಲಿನೇ ನಾವು ಸರಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೇವೆ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೂಡ ಸೆಕೆಂಡ್ ವೀಕ್ ಮಟ್ಟ ನಮಗೆ 60 TMCಯಿಂದ 65 TMC ಎಕ್ಸ್ಪೆಕ್ಟೇಷನ್ ಇದೆ. ಬನ್ಯಪ್ಪ ಅಂದರೆ ಖಂಡಿತವಾಗ್ಲೂ ಮತ್ತೆ ಡ್ಯಾಮ್ ತುಂಬಂಥದ್ದು ಆಗುತ್ತೆ. ಆಗಿಬಿಟ್ಟು ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. 5-6 ದಿನದಲ್ಲಿ ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿದ್ದೀವಿ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ಪ್ರಯಾಣಿಸಲಿದ್ದಾರೆ. ಎಲ್ಲ ಎಪಿಸಿಸಿ ಅಧ್ಯಕ್ಷರ ಸಭೆಯನ್ನ ಕರೆದಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಹೀಗಾಗಿ ನಾನು ಹೋಗ್ತಾ ಇದ್ದೇನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಇದೆ. ನನಗೆ ತಿಳಿಸಿಲ್ಲ ಅಜೆಂಡಾ, ಬನ್ನಿ ಅಂತ ಹೇಳಿದರೆ ಹೋಗ್ತಾ ಇದ್ದೀನಿ. ವಾಪಸ್ ನಾಳೆ ರಾತ್ರಿನೂ ನಾಡಿದ್ದು ಮಲ್ಲಿಕಾರ್ಜುನ. ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ನೀಡಿದ್ದನ್ನ ಹಿಂಪಡೆಯುವಂತೆ ಸಚಿವ ಸಂಪುಟದ ನಿರ್ಣಯವನ್ನ ಗವರ್ನರ್ ಒಪ್ತಾರೆ ಎಂಬ ವಿಶ್ವಾಸ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯಪಾಲರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಕಾನೂನು ಪ್ರಕಾರ ಸೂಕ್ತ ನಿರ್ಧಾರವನ್ನ ಮಾಡ್ತಾರೆ, ಕಾನೂನು ವಿರುದ್ಧ ಹೋಗೋದಿಲ್ಲ ಅನ್ನುವಂತಹ ನಂಬಿಕೆ ನನಗೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗವರ್ನರು ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಮಗೆ ಮಾತಿಗೆ ಗೌರವ ಕೊಡ್ತಾ ಇರೋದು ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ. ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ವಿತ್ ದಿ ಗವರ್ನರ್ ಆಫ್ ಕರ್ನಾಟಕ. he is a very wise senior most politician. He will not go about the law. He will respect the law. He can address the sentiments of the cabinet, and I think he will go by our request and the advice of the cabinet. ಮುಡಾ ಹಗರಣ ಸಿಎಂ ಸಿದ್ದರಾಮಯ್ಯ ಇನ್ನಿಲ್ಲದ ಸಂಕಷ್ಟವನ್ನ ತಂದುಕೊಟ್ಟಿದೆ. ಅವರಿಗೆ ರಾಜ್ಯಪಾಲರ ತನಿಖೆಗೆ ಆದೇಶಿಸುವಂತೆ ಖಾಸಗಿ ದೂರಿನ ಅರ್ಜಿ ಇಂದು ಕೂಡ ವಿಚಾರಣೆ ನಡೆಯಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಖಾಸಗಿ ದೂರಿನ ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶುಕ್ರವಾರ ವಿಚಾರಣೆಯನ್ನ ನಡೆಸಿತ್ತು. ಇಂದು ಇದೇ ಅರ್ಜಿ ವಿಚಾರಣೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ ಎಂಬ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮೈಸೂರು ಚಲೋ ಬೆನ್ನಲ್ಲೇ ಇತ್ತ ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ರೆಬಲ್ ಟೀಮ್ ಫುಲ್ ಆಕ್ಟಿವ್ ಆಗಿ ಮೀಟಿಂಗ್ ನಡೆಸಿತ್ತು. ಆದರೀಗ ಮತ್ತೊಂದು ಪಾದಯಾತ್ರೆಗೆ ಸಜ್ಜಾದ ರೆಬಲ್ಸ್ಗಳ ಬಗ್ಗೆ ಹೈಕಮಾಂಡ್ ರಾಜ್ಯ ಬಿಜೆಪಿಯಿಂದ ಮಾಹಿತಿ ಕೇಳಿದಂತೆ ಅದಕ್ಕೂ ಮುನ್ನ ಪ್ರತ್ಯೇಕ ಪಾದಯಾತ್ರೆಗೆ ರಾಜ್ಯ ಬಿಜೆಪಿ ಅವಶ್ಯಕತೆ ಇಲ್ಲ ಎಂದಿದ್ದಂತೆ ಕೆಲವೇ ಕೆಲ ಸೀಮಿತ ನಾಯಕರು ಪಾದಯಾತ್ರೆಗೆ ಮುಂದಾಗ್ತಾ ಇರೋದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೈಕಮಾಂಡ್ ವಿವರಣೆಯನ್ನ ನೀಡಿದ್ದಂತೆ. ಮೃತ ಪಿಎಸ್ಐ ಪರಶುರಾಮ ಸಾವಿನ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಕೊಪ್ಪಳಕ್ಕೆ ಭೇಟಿ ನೀಡಿದ್ದ ಬಿವೈ ವಿಜಯೇಂದ್ರ ಮೃತ ಪರಶುರಾಮ ಕುಟುಂಬವನ್ನ ಭೇಟಿಯಾಗಿ ಸಾಂತ್ವನವನ್ನ ಹೇಳಿದ್ರು. ಆ ಬಳಿಕ ಮಾತನಾಡಿದಂತಹ ಅವರು